ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಎಲ್ರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಂದ ಹೇಳು. ಬೈಲಿ 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 ಕಂದ. ಹ್ಯಾಪಿ ಗೌರಿ ಗಣೇಶ. ಫ್ರೆಂಡ್ಸ್, ನಮ್ಮನೇಲಿ ನಾನು ಗೌರಿ ಹಬ್ಬನ ಹೇಗೆ ಆಚರಿಸ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮನೇಲೂ ನೀವು ಇದೇ ಥರ ಗೌರಿ ಹಬ್ಬನ ಆಚರಿಸ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ಇವಾಗ ನಾನು ಏನೆಲ್ಲ ಮಾಡ್ತೀನಿ ಗೌರಿ ಹಬ್ಬದ ದಿನ ಅಂತ ನೋಡೋಣ. ಫ್ರೆಂಡ್ಸ್, ಹೊಸ್ಲು ಪೂಜೆ ಆದಮೇಲೆ ನಾನಿಲ್ಲಿ ಗಂಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ನಮ್ಮೂರ ಸೈಡೆಲ್ಲ ಹೊಳೆ ಅಥವಾ ಕಾಲುವೆ ಹತ್ರ ಹೋಗಿ ಗಂಗೆ ಪೂಜೆನ ಮಾಡ್ತಾರೆ. ಹರಿಯೋ ನೀರಿಗೇ ಬಾಗಿನ ಕೊಟ್ಟು ಬಂದಿರೋ ಮುತ್ತೈದೆಯರಿಗೆಲ್ಲ ಕುಂಕುಮ ಕೊಟ್ಟು ಎಲ್ಲ ಪೂಜೆನ ಅಲ್ಲಿಂದನೇ ಮಾಡಿಕೊಂಡು ಅಲ್ಲಿಂದ ಬರ್ತಾ ಒಂದು ಚೊಂಬಲ್ಲಿ ನೀರು ತಗೊಂಡು ಬಂದು ಅದನ್ನು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾರೆ. ನಾನಿಲ್ಲಿ ಹರಿಯೋ ನೀರು ಯಾವುದೂ ಇಲ್ದಿರೋದ್ರಿಂದ ಮನೇಲಿ ನಲ್ಲಿ ನೀರನ್ನೇ ಹರಿಯೋದಕ್ಕೆ ಬಿಟ್ಟು ಅದೇ ಚೊಂಬಲ್ಲಿ ನೀರನ್ನ ತಂದು ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ.
ನನಗಂತೂ ಈ ಥರದ ಆಚಾರ ಪೂಜೆ ಎಲ್ಲ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಅಜ್ಜಿ ಹೇಳ್ತಿದ್ರು, ಈ ಗಂಗೆ ಪೂಜೆ ಹಿಂದೆ ಒಂದು ಕತೆ ಇದೆಯಂತೆ. ಏನಪ್ಪ ಅದು ಅಂತಂದರೆ, ಗೌರಿ ಮತ್ತು ಗಂಗೆ ಇಬ್ಬರೂ ನಾನು ಹೆಚ್ಚು ಅಂತ ಜಗಳ ಮಾಡಬೇಕಾದ್ರೆ ಕೊನೆಗೊಂದು ಸಲ ಗಂಗೆ ಹೋಗಿ ಮುನಿಸ್ಕೊಂಡು ಕೂತ್ಬಿಡ್ತಾರಂತೆ. ಆಗ ಗೌರಿ ಗಂಗೆ ಹತ್ರ ಹೋಗಿ, ಸರಿ ನೀನಿಲ್ದೇ ಈ ಪ್ರಪಂಚದಲ್ಲಿ ಮುಂದೆ ಸಾಗೋದಿಲ್ಲ, ನೀನೇ ಹೆಚ್ಚು ಅಂತ ಹೇಳಿ ಕೊನೆಗೆ ಗೌರಿ ಒಂದು ಗಂಗೆಗೆ ವರನೂ ಕೊಡ್ತಾರಂತೆ. ಭೂಲೋಕದಲ್ಲಿ ನನಗೆ ಅಂತ ಒಂದು ಹಬ್ಬ ಮಾಡ್ತಾರೆ. ಆ ಹಬ್ಬದಲ್ಲಿ ಮೊದಲು ನಿನ್ನ ಪೂಜೆನ ಮಾಡಲಿ, ಆಮೇಲೆ ನನ್ನ ಪೂಜೆನ ಮಾಡಬೇಕು ಅಂತ ಹೇಳಿ ಒಂದು ವರ ಕೊಡ್ತಾರಂತೆ. ಆದರೂ ಪ್ರತೀಕವಾಗಿಯೇ ಗೌರಿ ಹಬ್ಬದ ದಿನ ಮೊದಲು ಗಂಗೆ ಪೂಜೆನ ಮಾಡಿ ಆಮೇಲೆ ಗೌರಿ ಪೂಜೆ ಮಾಡೋದು ಅಂತ ಹೇಳ್ತಿದ್ರು. ಪ್ರತಿಯೊಂದು ಆಚಾರದಿಂದನೂ ಒಂದು ಕತೆ ಇರುತ್ತೆ. ಆ ಕಥೆನ ಏನಂತ ತಿಳ್ಕೊಂಡು ನಾವು ಅದನ್ನು ಆಚರಿಸಿದ್ರೆ ಏನೋ ಒಂಥರ ಖುಷಿ ಸಿಗುತ್ತೆ, ಮನಸ್ಸಿಗೆ ಒಂಥರ ನೆಮ್ಮದಿ ಇರುತ್ತೆ ಅಲ್ವಾ ಫ್ರೆಂಡ್ಸ್? ಇವಾಗ ಚಿನ್ನು ಪೂಜೆ ಮಾಡ್ತಿದ್ದಾನೆ. ಫಸ್ಟ್ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾನೆ. ಮತ್ತು ಅಲ್ಲಿರೋ ಹಣ್ಣು ಎಳನೀರು ಎಲ್ಲ ಇದನ್ನೇ ಕೇಳ್ತಿದ್ದ. ಪೂಜೆ ಮಾಡೋದಕ್ಕಿಂತ ಮುಂಚೆನೇ ನಂಗೆ ಅದು ಬೇಕು ಅಂತ. ನಮಸ್ಕಾರ ಎಲ್ಲ ಮಾಡಾದ್ಮೇಲೆ ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಎತ್ಕೊಳ್ತಿದ್ದಾನೆ. ಅದಕ್ಕೆ ಫಸ್ಟ್ ಪೂಜೆ ಮಾಡು ಅಂತ ಹೇಳ್ತಾ ಇದ್ದೆ ನಾನು ಅವನಿಗೆ. नमस्ते गिरिजा देवी, नमस्ते लोक्या नायकी, नमस्ते सर्व पापाग्नि स्वर्ण गौरी, नमोस्तुते सर्वमंगल मांगल्ये शिवे सर्वार्थ साधके शरण्ये त्र्यंबके देवी नारायणे नमोस्तुते. ಗೌರಿ ಹಬ್ಬ ಸ್ಪೆಷಲ್ ಅಂತ ಅಕ್ಕಿ ಮುದ್ದೆ ಮತ್ತೆ ಕಾಯಿ ಹಾಲು ಮಾಡ್ತಾ ಇದ್ದೀನಿ. ಗೌರಿಗೆ ಅಕ್ಕಿ ಮುದ್ದೆ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಅದಕ್ಕೆ ನೈವೇದ್ಯಕ್ಕೂ ಆಗುತ್ತೆ ನಮಗೂ ಆಗುತ್ತೆ ಅಂತ ಅಕ್ಕಿ ಮುದ್ದೆ ಮಾಡ್ತಾ ಇದ್ದೀನಿ. ಮಮ್ಮಿ ಮನೆಯಲ್ಲೆಲ್ಲ ಹೋಳಿಗೆ ಮಾಡ್ತಾರೆ, ಅಂದ್ರೆ ಒಬ್ಬಟ್ಟು ಮಾಡ್ತಾರೆ. ನಾನು ಈ ಸಲ ಒಬ್ಬಟ್ಟು ಮಾಡ್ತಿಲ್ಲ. ಮತ್ತೆ ಮಮ್ಮಿ ಮನೆಗೂ ಹೋಗಿಲ್ಲ, ಯಾಕಂದ್ರೆ ನಾನು ಗಣೇಶ ಮತ್ತೆ ಗೌರಿನ ಮನೇಲಿ ಕೂರಿಸ್ತೀನಿ, ಅದರಿಂದ ಹೋಗಿಲ್ಲ. ನಾಳೆನು ಗಣೇಶ ಹಬ್ಬ ಇದೆ, ತುಂಬಾ ತರದ ತಿಂಡಿ ಎಲ್ಲ ಮಾಡ್ಬೇಕು, ಅದರಿಂದಾಗಿ ಒಬ್ಬಟ್ಟು ಮಾಡ್ತಿಲ್ಲ, ಸಾಕು ಅಂತ ಅಕ್ಕಿ ಮುದ್ದೆ ಮತ್ತೆ ಕಾಯಿ ಮಾಡ್ತಾ ಇದ್ದೀನಿ. ನೀವೆಲ್ಲ ಏನ್ ಮಾಡ್ತೀರಾ? ಒಬ್ಬಟ್ಟು ಮಾಡ್ತೀರಾ, ಅಕ್ಕಿ ಮುದ್ದೆ ಮಾಡ್ತೀರಾ, ಅಥವಾ ಬೇರೆ ತರದ ಏನಾದ್ರೂ ತಿಂಡಿ ಮಾಡ್ತೀರಾ?
ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಓಕೆ, ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೇ ನಂಗೆ ಗೊತ್ತಾಗೋದು ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ. ಅವಾಗ ನಾನು ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ಬೋದು. ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಮತ್ತೆ ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕ್ಕಿ ಮುದ್ದೆ ಕಾಯಿ ಹಾಲು ರೆಡಿ ಇದೆ. ಜೊತೆಗೆ ಎಳ್ಳು ಪುಡಿ ಇದ್ರ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಹಾಕೊಂಡು ತಿಂದ್ರಂತೂ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಗಣೇಶ ಹಬ್ಬದ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ಪ್ಲೀಸ್ ಮರೀದೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.